ಜಿಲ್ಲೆಯಾದ್ಯಂತ ಮಳೆರಾಯಿನ ಆರ್ಭಟ ಹೆಚ್ಚಾಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾಗಿದೆ ಮಳೆ. ಜಿಲ್ಲೆಗೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾರಣ ಜಿಲ್ಲೆಯಲ್ಲಿರುವಂತಹ ಶಾಲಾ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಕಾಲೇಜಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಆದೇಶವನ್ನು ನೀಡಿದ್ದಾರೆ. ರೆಡ್ ಅಲರ್ಟ್ ಹಿನ್ನೆಲೆ ಭಾರೀ ಮಳೆಯ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಮಂಗಳೂರು, ಉಡುಪಿ ಭಾಗದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳೆಲ್ಲ ಜಲಾವೃತ ಆಗಿದೆ, ಮನೆ ಬಿಟ್ಟು ಆಚೆ ಬರೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಇನ್ನು ನೋಡಿ, ಕೃಷ್ಣ ನಗರಿ ಉಡುಪಿಯಲ್ಲೂ ಕೂಡ ವರುಣಾರ್ಭಟ. ಅಂಗನವಾಡಿ ಸೇರಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ವಿದ್ಯಾಕುಮಾರಿ ಅವರು ಆದೇಶವನ್ನ ನೀಡಿದ್ದಾರೆ. ಅಂಗನವಾಡಿ ಸೇರಿ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯಾಗಿದೆ. ಜಿಲ್ಲಾಧಿಕಾರಿ ಕೆ ವಿದ್ಯಾಕುಮಾರಿ ಅವರು ಆದೇಶ ನೀಡಿರೋದು. ಕಾರಣ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂಥ ಪರಿಸ್ಥಿತಿ. ಈ ಉಡುಪಿ, ಮಂಗಳೂರು ಭಾಗದಲ್ಲಿ ನೀವು ಯಾವುದೇ ಮನೆಗಳನ್ನು ನೋಡಿದ್ರು, ಹೊಲ ಗದ್ದೆಗಳನ್ನು ನೋಡಿದ್ರು, ರಸ್ತೆ ನೋಡಿದ್ರು, ಎಲ್ಲ ಕಡೆ ಕೂಡ ನೀರು ಆವರಿಸಿಕೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಜನರ ಆಕ್ರೋಶ. ನೀವು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಡುಪಿಯ ಕೊಲ್ಲೂರಿನಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಯಾವಾಗ ಮಳೆ ಹೆಚ್ಚಾಯಿತು ಅಲ್ಲಿನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಅಥವಾ ತೋರಿಸೋದಕ್ಕೆ ತಾವು ಕೂಡ ಸ್ಪಾಟಿಗೆ ಹೋಗಿದ್ದೀರಿ, ಅಲ್ಲಿನ ವಾಸ್ತವ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಓವರ್ ಟು ಯು. ಖಂಡಿತವಾಗ್ಲೂ ಕೂಡ ಶ್ರುತಿ, ಥ್ಯಾಂಕ್ ಯು. ನೋಡಿ, ಮಳೆಯ ರೌದ್ರಾವತಾರಕ್ಕೆ ಪುನರ್ವಸು ಮಳೆಯ ರೌದ್ರಾವತಾರಕ್ಕೆ ಸಂಪೂರ್ಣವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಆರ್ಭಟದ ಮಳೆ ಹೆಂಗಿತ್ತು ಅನ್ನೋದಕ್ಕೆ ನಾನು ನಿಂತಿರುವಂಥ ಸ್ಥಳವೇ ಸಾಕ್ಷಿ. ಶ್ರುತಿ, ನಾನಿರುವಂಥ ಜಾಗ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಏನಿದೆ, ದೇವಸ್ಥಾನದ ಮುಂಭಾಗದಲ್ಲಿ ನಾನಿದ್ದೀನಿ. ನೋಡಿ ಶ್ರುತಿ, ಇಲ್ಲಿ ಈ ಅಗ್ನಿಕುಂಡ ನದಿ ಏನಿದೆ, ಅಗ್ನಿತೀರ್ಥ ನದಿ ಇದು. ಈ ನದಿ ಮಳೆಯ ರಭಸಕ್ಕೆ ಅಥವಾ ಆ ನೀರಿನ ರಭಸಕ್ಕೆ ಈ ರೀತಿಯ ಕಂಬಿಗಳಿದ್ವಲ್ಲ, ಈ ಕಂಬಿ ಈ ಭಾಗದಲ್ಲೂ ಇತ್ತು. ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬರುವವರು ಈ ಮಾರ್ಗದ ಮೂಲಕ, ಈ ಸೇತುವೆ ಮೂಲಕ ಆ ಕಡೆಗೆ ಹೋಗ್ತಾರೆ. ಈ ತಡೆಗೋಡೆ ಒಂದು ಕಂಬಿ ಇದೆಯಲ್ಲ, ಇದು ಕಟ್ಟಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ನೀರಿನ ರಭಸ ಅಷ್ಟಿದೆ. ಕೊಡಚಾದ್ರಿಯಲ್ಲಿ ಹುಟ್ಟಿ ಹರಿಯುವಂತಹ ಈ ಅಗ್ನಿತೀರ್ಥ ನದಿ ಆ ನಂತರ ಸೇರೋದು ಸೌಪರ್ಣಿಕ ನದಿಯನ್ನು. ಸೌಪರ್ಣಿಕ ನದಿ ಈ ಸುತ್ತೂರು ಏನಿದೆ ಜೀವನದಿಯಾಗಿ ಇಲ್ಲಿ ಸೌಪರ್ಣಿಕೆ ಹರಿತಾಳೆ. ಸೌಪರ್ಣಿಕೆಯ ಪ್ರವಾಹದ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನಿನ್ನೆ ಕೊಟ್ಟಿದ್ವಿ. ಏನಾಗಿತ್ತು ತೀರ ಪ್ರದೇಶದಲ್ಲಿ, ತಟದಲ್ಲಿ ಅನ್ನೋದು. ಈಗ ಸೌಪರ್ಣಿಕ ನದಿಗೆ ಟಚ್ ಆಗುವಂಥ ಉಪನದಿಗಳೇನಿದ್ದಾವೆ, ಈ ಅಗ್ನಿ ತೀರ್ಥದಂಥ ನದಿಗಳು, ಈ ನದಿಗಳು ಈಗ ತುಂಬಿ ಹರಿತಾ ಇದೆ. ನೋಡಿ ಶ್ರುತಿ, ನೀವು ದೃಶ್ಯದಲ್ಲಿ ನೋಡ್ಬೋದು, ಜನ ಇದೇ ಮಾರ್ಗವಾಗಿ ಬರಬೇಕು, ಇದೇ ಸೇತುವೆ ಮೂಲಕ ಬರಬೇಕು. ಮಹಿಳೆಯರು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ಆದರೆ ಈ ಮಳೆಯ ಆರ್ಭಟಕ್ಕೆ ಈ 25-30 ವರ್ಷದ ಈ ಸೇತುವೆ ಏನಿದೆ, ಸೇತುವೆಯ ಆ ಕಂಬಿಯೇ ಕಟ್ಟಾಗಿದೆ. ಅಲ್ಲಿಂದ ಮಾತಾಡಿಸ್ತೀನಿ, ಭಕ್ತರನ್ನ ಮಾತಾಡಿಸ್ತೀನಿ. ಅಮ್ಮ, ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಗಂಗಾವತಿಯಿಂದ. ಮಳೆ ಹೆಂಗಿದೆ ಕರಾವಳಿಯಲ್ಲಿ? ಜೋರಾಗಿದೆ. ನೋಡಿ, 48 ಗಂಟೆಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಶ್ರುತಿ. ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಹೊರತಾಗಿಯೂ ಕೂಡ ಪುನರ್ವಸು ಮಳೆ ಏನಿದೆ ಅದು ಈ ಕರಾವಳಿ ಭಾಗದಲ್ಲಿ ರೌದ್ರವಾಗಿ ಅಬ್ಬರಿಸುತ್ತೆ ಪ್ರತಿ ವರ್ಷವೂ ಕೂಡ. ಈಗ ಏನು ಆರಿದ್ರ ಮಳೆಯೇ ಆರ್ಭಟಿಸಿದೆ. ಅದ್ರ ಜೊತೆಗೆ ಪುನರ್ವಸು ಏನಾದರೂ ರೌದ್ರಾವತಾರವನ್ನ ತಾಳಿತ್ತು ಅನ್ನೋದಾದ್ರೆ ಜನರ ಬದುಕು ಮೂರ ಬಟ್ಟೆ ಆಗೋದ್ರಲ್ಲಿ ನೋ ಡೌಟ್ ಶ್ರುತಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಕೊಡಚಾದ್ರಿಯ ಕೆಲ ಬೆಟ್ಟಗಳು ಕುಸಿತಾ ಇದೆ, ಅಲ್ಲಿ ಕೂಡ ಹಾನಿಯಾಗಿದೆ. ಅದೆಲ್ಲದರ ಇಂಚಿಂಚು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತಿಳಿಸುತ್ತೆ. ಅದ್ರ ಜೊತೆಗೆ ಕರಾವಳಿಯಲ್ಲಿ ಆಗಿರುವಂಥ ಮಳೆಯ ಅವಾಂತರ, ಜನಜೀವನದ ದುಸ್ಥಿತಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಣ್ಣು ಹಾಯಿಸುತ್ತೆ. ಸದ್ಯಕ್ಕಂತೂ ಪರಿಸ್ಥಿತಿ ಕೈ ಮೀರಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕರಾವಳಿಯಲ್ಲಿ ಕಂಡು ಬರ್ತಾ ಇದೆ. ಕರಾವಳಿ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಆರ್ಭಟ ಜಾಸ್ತಿ ಆಗಿದೆ. ಸುಮಾರು 21 ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಇದೆ. ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದೆ. ರಕ್ಕಸ ಅಲೆಗಳು ಒಂದು ಕಡೆಯಲ್ಲಾದರೆ ಮನೆಗೆ ನುಗ್ಗುತ್ತಿರುವ ನೀರು, ಹಾಗೆ ದೋಣಿಗಳಲ್ಲಿ ಜನ ಓಡಾಡುವಂಥ ಪರಿಸ್ಥಿತಿ. ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಕೆಲ ಪ್ರದೇಶಗಳಲ್ಲಿ ಜನರನ್ನ ಶಿಫ್ಟ್ ಮಾಡುವ ಕಾರ್ಯವೂ ಕೂಡ ನಡೀತಾ ಇದೆ. ಇದೆಲ್ಲದರ ಹೊರತಾಗಿ ಜನರಂತೂ ಭಯದಲ್ಲಿದ್ದಾರೆ. ಈ ಬಾರಿ ಮಳೆ ಏನಿದೆ ಕರಾವಳಿಯನ್ನ ಅಕ್ಷರಶಃ ತೊಯ್ದು ತೊಪ್ಪೆ ಮಾಡೋದ್ರಲ್ಲಿ ನೋ ಡೌಟ್ ಶ್ರುತಿ. ಓಕೆ, ಫೈನ್ ರಂಜಿತ್.